ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹೇಳ್ತಾ ಇರೋದು ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ಚಾಪ್ಟರ್ ಕ್ಲಾಸ್ 10th ಸ್ಟ್ಯಾಂಡರ್ಡ್, ರೈಟ್? ಸೊ 10th ಸ್ಟ್ಯಾಂಡರ್ಡ್ ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ಚಾಪ್ಟರ್ ಒಳಗಿನ MCQ ಕ್ವಶನ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ MCQ ಕ್ವಶನ್ ನಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ? ನಿಮ್ಗೆ ಔಟ್ ಆಫ್ ಔಟ್ ಮಾಡಕ್ಕೆ 1 ಮಾರ್ಕ್ಸ್ ಇನ್ ಏನ್ ಕ್ವಶನ್ಸ್ ಇರ್ತಾವಲ್ಲ ಬಹಳ ಇಂಪಾರ್ಟೆನ್ಸ್ ಆಗ್ತೈತಿ. ಸೊ ನೋಡೋಣ, ಇದು ಫಸ್ಟ್ ಕ್ವಶನ್. ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 is equal to 0 is said to be inconsistent if ಅಂತ ನಾ ಕಂಡೀಷನ್ ಕೊಟ್ಟಾನ. ಈ ಕ್ವಶನ್ ಎದ್ರ ಮೇಲೆ ಐತಿ? ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಕೋಇನ್ಸಿಡೆಂಟ್ ಲೈನ್ಸ್ ಮೇಲೆ ಐತಿ. ಸೊ ನೋಡ್ರಿ, ಈ ಟೈಪ್ ಕ್ವಶನ್ಸಿಗೆ ನಾವು ಆನ್ಸರ್ ಮಾಡಬೇಕು ಅಂತಂದ್ರೆ ಟೆಕ್ಸ್ಟ್ ಬುಕ್ ಒಳಗ ಒಂದು ಟೇಬಲ್ ಕೊಟ್ಟಿದ್ದಾನೆ ನಮಗೆ. ಏನ್ ಟೇಬಲ್ ಕೊಟ್ಟಿದ್ದಾನ ಅಂತಂದ್ರೆ, if a1 by a2 is not equal to b1 by b2 ಇತ್ತಂದ್ರ ಲೈನ್ಸ್ ಹೆಂಗಿರ್ತಾವ? ಇವ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇರ್ತಾವ. ಇಂಟರ್ಸೆಕ್ಟಿಂಗ್ ಅಂದ್ರೆ ಒಂದ್ ಲೈನ್ ಇನ್ನೊಂದ್ ಲೈನ್ ಕಟ್ ಮಾಡ್ತೈತಿ. ಇದಕ್ಕೇನಂತ ಕರಿತೀವಿ ನಾವು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ರ ಎಷ್ಟು ಸೊಲ್ಯೂಷನ್ ಬರುತ್ತೆ ನಮ್ಗ? 1 ಸೊಲ್ಯೂಷನ್ ಬರ್ತೈತಿ. 1 ಸೊಲ್ಯೂಷನ್ ಬರ್ತೈತಿ. ನೆಕ್ಸ್ಟ್ ಇದೇ ರೀತಿ a1 by a2 is equal to b1 by b2 is equal to c1 by c2 ಇತ್ತು ಅಂತಂದ್ರ ಲೈನ್ಸ್ ಹೆಂಗಿರ್ತಾವ? ಇವ ಕೋಇನ್ಸಿಡೆಂಟ್ ಲೈನ್ಸ್ ಇರ್ತಾವ. ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಇಲ್ಲೇ ಡ್ರಾ ಮಾಡತ್ತೇವೆ ನೋಡ್ರಿ. ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಇರ್ತೈತಿ. ಸೊ ಇಂಥವಕ್ಕೆ ಏನಂತ ಕರಿತೇವೆ ನಾವು? ಇದಕ್ಕ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಇವಕ್ಕ ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೇವೆ. ಇವು ಎಷ್ಟು ಸೊಲ್ಯೂಷನ್ ಇರ್ತಾವ? ಇಲ್ಲಿ ಸೊಲ್ಯೂಷನ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಇರ್ತಾವ. ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಇರ್ತಾವ, ರೈಟ್? ಸೊ ಅದೇ ರೀತಿ ಇನ್ನೊಂದು ಕಂಡೀಷನ್ ಐತಿ. ಇನ್ನೊಂದು ಕಂಡೀಷನ್ ಯಾವುದು ಅಂತಂದ್ರ a1 by a2 is equal to b1 by b2 is not equal to c1 by c2 ಅಂತ ಐತಿ. ಅಂದ್ರೆ ಒಂದು ಸ್ಟಾರ್ಟಿಂಗ್ ಈಕ್ವಲ್ ಐತಿ, ಆಮೇಲೆ ನಾಟ್ ಈಕ್ವಲ್ ಅಂತ ಐತಿ. ಸೊ ಈ ರೀತಿ ಇದ್ದಾಗ ನಮಗ ಲೈನ್ಸ್ ಏನಿರ್ತಾವ? ಪ್ಯಾರಲಲ್ ಇರ್ತಾವ. ಹೆಂಗಿರ್ತಾವ ಲೈನ್ಸ್? ಪ್ಯಾರಲಲ್ ಇರ್ತಾವ. ಸೊ ಇಲ್ಲಿ ಸೊಲ್ಯೂಷನ್ ನಮ್ಗೆ ಸಿಗಂಗಿಲ್ಲ. ನೋ ಸೊಲ್ಯೂಷನ್, ನೋ ಸೊಲ್ಯೂಷನ್. ಸೊ ಈ ಟೇಬಲ್ ಗೊತ್ತಿದ್ರೆ ನಿಮ್ಗ ಇದ್ರೊಳಗೆ 1 ಮಾರ್ಕ್ಸ್ ಕ್ವಶನ್ ಅನ್ನ ಈಸಿಲಿ ಟಚ್ ಮಾಡಬಹುದು ನಾವು. ಸೊ ಹಂಗಾರ ಇದ್ರ ಜೊತೆ ಇನ್ನೊಂದು ಏನಪ್ಪಾ ಅಂತಂದ್ರ, ಎಲ್ಲಿ ಸೊಲ್ಯೂಷನ್ ಇರ್ತೈತಿ ಅಲ್ಲಿ ಕನ್ಸಿಸ್ಟೆಂಟ್ ಇರ್ತೈತಿ. ಯಾವ ಇಕ್ವೇಶನ್ ಸೊಲ್ಯೂಷನ್ ಐತಿ? ಕನ್ಸಿಸ್ಟೆಂಟ್. ಅಂದ್ರೆ ಇಲ್ಲಿ ನೋಡಿ, 1 ಸೊಲ್ಯೂಷನ್ ಐತಿ, ಸೊಲ್ಯೂಷನ್ ಐತಿಲೋ? ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಐತಿಲೋ? ಕನ್ಸಿಸ್ಟೆಂಟ್. ಇಲ್ಲಿ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್, ಸೊಲ್ಯೂಷನ್ ಐತಿಲ್ಲ, ಮುಗೀತ. ಅದು 1 ಇರ್ಬದ್ಲಕ್ಕ 10 ಇರ್ಬದ್ಲಕ್ಕ ನಮಗ್ ಸಂಬಂಧ ಇಲ್ಲ. ಸೊಲ್ಯೂಷನ್ ಐತಿಲ್ಲ, ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್. ಇಲ್ಲಿ ಸೊಲ್ಯೂಷನ್ ಇಲ್ಲ ಅಂತಂದ್ರ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್. ಸೊ ಈ ಪೂರ್ತಿ ಟೇಬಲ್ ನಿಮ್ಗೆ ಗೊತ್ತಿದ್ರೆ 1 ಮಾರ್ಕ್ಸ್ ಕ್ವಶನ್ ಅನ್ನ ನೀವು ಟಚ್ ಮಾಡಬಹುದು. ಸೊ ಹಂಗಾರ ಇಲ್ಲಿ ಈ ಕ್ವಶನ್ ನೋಡಪ್ಪ, ಡೈರೆಕ್ಟ್ ಕ್ವಶನ್. ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 is equal to 0 is said to be inconsistent if ಇನ್ಕನ್ಸಿಸ್ಟೆಂಟ್ ಆಗ್ಬೇಕಂತಂದ್ರ ಸೊಲ್ಯೂಷನ್ ಇರಬಾರ್ದು. ಸೊಲ್ಯೂಷನ್ ಯಾವಾಗ ಇರಂಗಿಲ್ಲ? ಪ್ಯಾರಲಲ್ ಇದ್ದಾಗ ಸೊಲ್ಯೂಷನ್ ಇರಂಗಿಲ್ಲ. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಈ ಲೈನು ಟಚ್ ಆಗಿಲ್ಲ. ಅಲ್ಲಿ ಟಚ್ ಆಗಿಲ್ಲ ಅಂತಂದ್ರ ಸೊಲ್ಯೂಷನ್ ಬರಂಗಿಲ್ಲ. ಈ ಲೈನ್ ಒಂದ ಕಡೆ ಟಚ್ ಆಗೈತಿ, ಒಂದ ಕಡೆ ಟಚ್ ಆದ್ರ ಒಂದ ಸೊಲ್ಯೂಷನ್. ಇಲ್ಲಿ ನೋಡ, 2 ಲೈನ್ ಒಬ್ರಿಗೆ ಒಬ್ರು ಬಿಟ್ಟು ಸರ್ದೇ ಇಲ್ಲವು. ಇಲ್ಲಿ ಒಂದ್ ಲೈನ್ ಮೇಲೆ ಒಂದ್ ಲೈನ್ ಐತಿ. ಸೊ ಇಲ್ಲಿ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ ಅಂದ್ರೆ ಎಲ್ಲಿ ನೋಡಿ, ಎಲ್ಲಾ ಕಡೆ ಟಚ್ ಆಗೈತಿ. ಇದು ಒಂದ ಕಡೆ ಟಚ್ ಆದ್ರ ಒಂದ ಸೊಲ್ಯೂಷನ್, ಒಂದ ಕಡೆ ಟಚ್ ಆದ್ರ ಒಂದ ಸೊಲ್ಯೂಷನ್. ಟಚ್ ಆಗಿಲ್ಲ ಅಂತಂದ್ರ ನೋ ಸೊಲ್ಯೂಷನ್. ಇಲ್ಲಿ ಒಂದ್ ಲೈನ್ ಮ್ಯಾಲ ಒಂದ್ ಲೈನ್ ಐತಿ, ಒಬ್ರು ಬಿಟ್ಟು ಸರ್ದೇ ಇಲ್ಲ ಅಂದ್ರ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಸೊ ಹಂಗಾರ ಇಲ್ಲಿ ಇನ್ಕನ್ಸಿಸ್ಟೆಂಟ್ ಆಗ್ಬೇಕು ಅಂತಂದ್ರ ಸೊಲ್ಯೂಷನ್ ಇರಬಾರ್ದು. ಸೊಲ್ಯೂಷನ್ ಯಾವಾಗ ಇರಂಗಿಲ್ಲ? 2 ಲೈನ್ ಒಬ್ರಿಗೊಬ್ರು ಟಚ್ ಆಗ್ಲಿಲ್ಲ ಅಂತಂದ್ರೆ ಸೊಲ್ಯೂಷನ್ ಸಿಗಂಗಿಲ್ಲ ನಮ್ಗ. ಯಾವಾಗ ಟಚ್ ಆಗಂಗಿಲ್ಲ? ಪ್ಯಾರಲಲ್ ಇದ್ದಾಗ ಟಚ್ ಆಗಂಗಿಲ್ಲ. ಸೊ ಪ್ಯಾರಲಲ್ ಇತ್ತು ಅಂದ್ರೆ ಕಂಡೀಷನ್ ಏನೈತಿ? a1 by a2 is equal to b1 by b2 is not equal to c1 by c2. ಈ ಕಂಡೀಷನ್ ನೀವು ಟಿಕ್ ಮಾಡ್ಬೇಕು. ಎಲ್ಲೈತಿದು? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ರೈಟ್? ಸೊ ಸರ್, ಇದು ನನಗೆ ಇದೆಲ್ಲ ಇಷ್ಟೆಲ್ಲ ಟೇಬಲ್ ಹೆಂಗ್ ಮತ್ ಬರ್ಕೋತ ಕುಂದ್ರದು, ಹೆಂಗ್ ನೆನ್ಪಿಟ್ಟಿರ್ತೀರಿ ನೋಡ್ರಿ. ಇನ್ನೊಂದು ಒಳಗೆ ನೀವು ಹೆಂಗ್ ನೆನ್ಪಿಟ್ಟು ಬರ್ಬೇಕಂದ್ರ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ನಾಟ್ ಈಕ್ವಲ್ ಬಂತು ಅಂತಂದ್ರ ಇಂಟರ್ಸೆಕ್ಟಿಂಗ್ ಲೈನ್ಸ್ 1 ಸೊಲ್ಯೂಷನ್. ನೋಡಿ ಇಲ್ಲಿ 3 ಈಕ್ವಲ್ ಅದಾವ, 3 ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರ. ಇಲ್ಲಿ
ಮೂರು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರು ಅಂತಂದ್ರ ಇಲ್ಲಿ ಏನೈತದ ಬಹಳಷ್ಟು ಸೊಲ್ಯೂಷನ್ ಬರ್ತಾವ. ಇಲ್ಲಿ ನೋಡ ಒನ್ ಟೈಪ್ ವಿಚಿತ್ರ ಅದಾವ, ಒನ್ ಟೈಮ್ ಈಕ್ವಲ್, ಒನ್ ಟೈಮ್ ನಾಟ್ ಈಕ್ವಲ್, ಹಿಂಗೆಲ್ಲಾ ಇದ್ದಾಗ ಏನಕೈತಿ ನೀವು ನೆನ್ಪಿಟ್ಕೋಬಹುದು, ಒಟ್ಟ ಸೊಲ್ಯೂಷನ್ ಸಿಗಂಗಿಲ್ಲ. ನೋಡಿ ಒನ್ ಟೈಪ್ ವಿಚಿತ್ರ ಅದಾರ, ಅದು ಸೊಲ್ಯೂಷನ್ ಸಿಗಂಗಿಲ್ಲ. ಸೊಲ್ಯೂಷನ್ ಯಾವಾಗ ಸಿಗಂಗಿಲ್ಲ? ಪ್ಯಾರಲಲ್ ಇದ್ದಾಗ ಸಿಗಂಗಿಲ್ಲ. ಸೊ ಸೊಲ್ಯೂಷನ್ ಇಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಸೊ ಈ ರೀತಿ ನೀವು ಟಿಕ್ ಹಾಕ್ಬೋದು, ರೈಟ್. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್. Graphically, the pair of equations 7x minus y is equal to 5 and 21x minus 3y is equal to 10 represents two lines which are options ಕೊಟ್ಟಿದ್ದಾನೆ. intersecting at one point, parallel, intersecting at 2 point, coincident. ಸೊ ನೋಡು ನಂಗೆ ಇದಂತೂ ನಮ್ಗೆ intersecting at 2 point ಇದ್ದಲ್ಲಿ ಅಂತ ಇದಂತೂ ಆಪ್ಷನ್ ರಾಂಗ್. ಫಸ್ಟ್ ಇದನ್ನ ಬಿಟ್ಬಿಟ್ರಿ, ಈ ಆಪ್ಷನ್ ಅಂತೂ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಇಂಟರ್ಸೆಕ್ಟಿಂಗ್ ಆಟ್ 2 ಪಾಯಿಂಟ್, ನಮ್ಗ ಒಂದ್ ಕಡೆ ಇಂಟರ್ಸೆಕ್ಟ್ ಆಕೈತಿ, ಬಿಟ್ರೆ ಅವೆಲ್ಲಾ ಲೈನ್ ಒಂದಕ್ಕೊಂದ್ ಏನಕೈತಿ, ಒಂದ್ರ ಮೇಲೆ ಒಂದ್ ಲೈನ್ ಇರ್ತೈತಿ. ಸೊ ಹಂಗಾರ ಇಲ್ಲಿ ಎಲ್ಲಾ ಕಡೆ ಟಚ್ ಆಗಿರ್ತೈತಿ. ಸೊ ಹಂಗ ಅವ ಹೇಳಕತ್ತಿದ್ದ ಇಂಟರ್ಸೆಕ್ಟಿಂಗ್ ಆಟ್ 2 ಪಾಯಿಂಟ್ಸ್ ಅಂದಾನ. ಇಂಟರ್ಸೆಕ್ಟಿಂಗ್ ಆಟ್ 2 ಪಾಯಿಂಟ್ಸ್ ಅಂದ್ರ ಒಂದ್ ಲೈನ್ ಹಿಂಗ್ ಡ್ರಾ ಮಾಡಿರ್ತೀಪ, ಇನ್ನೊಂದ್ ಲೈನ್ ಹಿಂಗ ಹಾದೋಗೈತಿ, ಒಂದ ಕಡೆ ಕಟ್ ಆಕೈತಿ. ಆದ್ರ ಇನ್ನೊಂದ್ಸಲ ಕಟ್ ಆಗ್ಬೇಕಂದ್ರ ಮತ್ತೆ ಇದು ಯೂ ಟರ್ನ್ ತೊಗೊಂಬರ್ಬೇಕಿದ್, ಮತ್ತೆ ಇನ್ನೊಂದ್ಸಲ ಕಟ್ ಆಗ್ಬೇಕು, ಬಾ ಯೂ ಟರ್ನ್ ತೊಗೊಂಬಾ, ಹಿಂಗಕೈತಿ. ಮತ್ತೆ ಈ ಟೈಪ್ ಏನ ಗ್ರಾಫ್ ಸ್ಟಡಿ ಮಾಡೇವನ ನಾವು? ಇಲ್ಲ. ಓಕೆ, ಸೊ ಅದು ಆಪ್ಷನ್ ಅಂತೂ ಫಸ್ಟ್ ರಾಂಗ್ ಹಾಕ್ರಿ, ಇದನ್ನ ತೆಗಿರಿ, ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟ ನಾವು. ಸೊ ಹಂಗಾರ ಇವೆರಡು ಇಕ್ವೇಶನ್, ಇವೇನ್ ಇಕ್ವೇಶನ್ ಅದಾವಲ್ಲ, ಇದೊಂದು ಇಕ್ವೇಶನ್ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು ಇವಾಗ a1/a2 b1/b2 ನ c1/c2 ಚೆಕ್ ಮಾಡ್ಕೊಳ್ಳೋನು. ಇದು ಯಾವ ಕಂಡೀಷನ್ ಈ ಮ್ಯಾಚ್ ಆಕೈತಿ ಆ ಕಂಡೀಷನ್ ಪ್ರಕಾರ ಆಪ್ಷನ್ ಟಿಕ್ ಹಾಕೋಣ. ಸೊ ಹಂಗಾರ ಇಲ್ಲಿ ಈ ಇಕ್ವೇಶನ್ ಚೂಸ್ ಮಾಡ್ರಿ. ಈ ಇಕ್ವೇಶನ್ ಏನೈತಿ ನಿಮ್ದು ಸೆಕೆಂಡ್ ಕ್ವಶನ್ ಆನ್ಸರ್ ಇಲ್ಲಿ ಸಾಲ್ವ್ ಮಾಡತ್ತೇನೆ ನೋಡ್ರಿ. ಇಕ್ವೇಶನ್ ಏನೈತದು 7x minus y plus 5 ಈ ಕಡೆ ಬಂದಾಗ -5 is equal to 0. ಇನ್ನೊಂದು ಇಕ್ವೇಶನ್ ಏನೈತದು 21x minus 3y ಇದು +10 ಈ ಕಡೆ ಕರ್ಕೊಂಡು ಹೋದ್ರೆ -10 is equal to 0. ರೈಟ್, ಎರಡು ಇಕ್ವೇಶನ್ ಅದಾವ ಇಲ್ಲಿ. a1/a2 ನೋಡ್ರಿ, ಫಸ್ಟ್ ಇಕ್ವೇಶನ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ a1x plus b1y plus c1 is equal to 0. Second equation is in the form of a2x plus b2y plus c2 is equal to 0. ಅದು ನಿಮ್ಗೆ ಗೊತ್ತಿರ್ಬೇಕು, ನೀವೆಲ್ಲ ಥಿಯರಿ ಕ್ಲಾಸ್ ಕರೆಕ್ಟ್ ಆಗಿ ಕೇಳಿರ್ತೀರ ಅಂದ್ರೆ ಅದು ಗೊತ್ತಿರ್ತೈತಿ. ಸೊ ಇಲ್ಲಿ a1 ವ್ಯಾಲ್ಯೂ ಏನ್ ಬಂತು? 7 ಬಂತು. b1 ವ್ಯಾಲ್ಯೂ y ಬಾಜು ಯಾರು ಇಲ್ಲ ಅಂದ್ರೆ ಇರ್ತೈತಿ, ಬಟ್ ಇಲ್ಲಿ -1 ನೆನ್ಪಿಟ್ಕೋರಿ, ವಿತ್ ಸೈನ್ ಹೇಳ್ಬೇಕು. y ಬಾಜು ಯಾರು ಇಲ್ಲ ಅಂದ್ರೆ -1. c1 ವ್ಯಾಲ್ಯೂ ಡೈರೆಕ್ಟ್ ಇದು -5. ಸೊ ಹಂಗಾರೆ ಇಲ್ಲಿ a1/a2 ಚೆಕ್ ಮಾಡೋಣ. ಹಂಗಾರೆ a1/a2, a1 ವ್ಯಾಲ್ಯೂ 7, ಆ ಕಡೆ a2 ವ್ಯಾಲ್ಯೂ ಇಲ್ಲಿ ಐತಿ ನೋಡು. a2 ವ್ಯಾಲ್ಯೂ ಏನೈತಿ? 21 ಐತಿ. 21 ಬರಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡು, ಏನಕ್ಕೈತಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ರಿ. 7 1 7 3 ಸೊ ವಿ ಗೆಟ್ 1/3. ಆಸ್ ಇಟ್ ಈಸ್ b1/b2 ಚೆಕ್ ಮಾಡು. b1/b2 ಚೆಕ್ ಮಾಡು. b1 ವ್ಯಾಲ್ಯೂ ಏನೈತಿ? y ಬಾಜು ಏನು ಇಲ್ಲ ಅಂದ್ರೆ -1. ಇಲ್ಲಿ b2 y ಬಾಜು -3 ಐತಿ. ಸೊ ಹಂಗಾರ -3. ಸೊ ಹಂಗಾರೆ ಮೈನಸ್ ಕ್ಯಾನ್ಸಲ್ ಆಕೈತಿ. ನಮ್ಗೆ ಏನ್ ಸಿಗುತ್ತ? ಅಗೇನ್ ವಿ ಗೆಟ್ 1/3 ಸಿಗ್ತೈತಿ. ಏನ್ ಸಿಕ್ತು ನಮಗೂ? 1/3 ಸಿಕ್ತು. ರೈಟ್. ಸೊ ಹಂಗಾರೆ c1/c2 ಚೆಕ್ ಮಾಡು. c1 ವ್ಯಾಲ್ಯೂ ಕಹಾ ಹೈ ಬಾ? ಇದರ್. ಹಾ, c1 ವ್ಯಾಲ್ಯೂ -5, c2 ವ್ಯಾಲ್ಯೂ -10. ಓಕೆ, ಇಲ್ಲಿ ಹಂಗಾರ ಮೈನಸ್ ಕ್ಯಾನ್ಸಲ್. 5 1 ಏನಕ್ಕೈತಿದು? 5 2 ವಿ ಗೆಟ್ 1/2. ಏನ್ ಸಿಕ್ತು ನಿನಗ? 1/2 ಸಿಕ್ತ. ಸೊ ಹಂಗಾರ ನಾ ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ a1/a2 1/3 ಬಂದೈತಿ, b1/b2 1/3 ಬಂದೈತಿ. ಇವೆರಡು ಈಕ್ವಲ್ ಅದಾವು. ಬಟ್ ಈ c1/c2 ಏನೈತಿ? ಚೇಂಜ್ ಬಂದೈತಿ. ಅಂದ್ರೆ ಎರಡು ಈಕ್ವಲ್, ಒಂದ್ ನಾಟ್ ಈಕ್ವಲ್. ಒನ್ ಟೈಮ್ ಈಕ್ವಲ್, ಒನ್ ಟೈಮ್ ನಾಟ್ ಈಕ್ವಲ್. ವಿಚಿತ್ರ ಐತಿ ಅಂತಂದ್ರ ಇಲ್ಲಿ ಸೊಲ್ಯೂಷನ್ ಸಿಗಂಗಿಲ್ಲ. ಸೊಲ್ಯೂಷನ್ ಯಾವಾಗ ಸಿಗಂಗಿಲ್ಲ? ಪ್ಯಾರಲಲ್ ಇದ್ದಾಗ ಸಿಗಂಗಿಲ್ಲ. ಹಿಂಗೆಲ್ಲ ನೆನ್ಪು ಮಾಡ್ಕೋಬೇಕು, ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅಷ್ಟು ಮೀರಿ ಬರೋದು ತೋರಿಸ್ಬೇಕು ಅಂತಂದ್ರೆ a1/a2 ಮತ್ತೆ b1/b2 ಈಕ್ವಲ್ ಅದಾವ. b1/b2 ಈಕ್ವಲ್ ಅದಾವ. ಇಲ್ಲಿ c1/c2 ಒಂದ್ ಚೇಂಜ್ ಐತಿ, ಅಂದ್ರೆ ಇದು ನಾಟ್ ಈಕ್ವಲ್ ಐತಿ. c1/c2 ಯಾಕ? a1/a2 1/3 ಬಂದೈತಿ, b1/b2 1/3 ಬಂದೈತಿ. ಇವ್ರಿಬ್ರು ಈಕ್ವಲ್ ಆದ್ರು. ಇವ್ರಿಬ್ರು ಏನಾದ್ರು ಇಲ್ಲಿ 1/2 ಏನೈತಿ? ನಾಟ್ ಈಕ್ವಲ್ ಆಯ್ತು. ಸೊ ಹಂಗಾರ ಇದು ಒನ್ ಟೈಮ್ ಈಕ್ವಲ್, ಒನ್ ಟೈಮ್ ನಾಟ್ ಈಕ್ವಲ್. ವಿಚಿತ್ರದಾರ ಇವರು. ಸೊ ಹಾಗಾದ್ರೆ ಏನಿದು? ಇದು ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ನಮ್ಗ? ಪ್ಯಾರಲಲ್ ಇದ್ದಾಗ ಸೊಲ್ಯೂಷನ್, ನೋ ಸೊಲ್ಯೂಷನ್ ಸಿಗ್ತೈತಿ. ಯಾಕಂದ್ರೆ ಒಂದ್ ಲೈನ್ ಒಬ್ರಿಗೊಬ್ರು ಟಚ್ ಆಗಲ್ಲ ಅವ್ರು. ಸೊ ಹಂಗಾರೆ ಪ್ಯಾರಲಲ್ ಇದ್ದಾಗ ನೋ ಸೊಲ್ಯೂಷನ್. ಆಪ್ಷನ್
ಬಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೆಲ್ಲ ಗೊತ್ತಿರ್ಬೇಕಂದ್ರೆ ನಮ್ಗೆ ಥೆರಾಟಿಕಲ್ ನಾಲೆಜ್ ಗೊತ್ತಿರಬೇಕು. ಥೆರಾಟಿಕಲ್ ನಾಲೆಜ್ ಈ ಕಾನ್ಸೆಪ್ಟ್ ಎದ್ರ ಮೇಲೆ ಡಿಪೆಂಡ್ ಐತಿ, ಈ ಟೇಬಲ್ ಮೇಲೆ ಡಿಪೆಂಡ್ ಐತಿ. ಎದ್ರ ಮೇಲೆ ಡಿಪೆಂಡ್ ಐತಿ? ಇದಿಷ್ಟು ಟೇಬಲ್ ಮೇಲೆ ಡಿಪೆಂಡ್ ಐತಿ. ಈ ಟೇಬಲ್ ಗೊತ್ತಿರ್ಬೇಕು ನಮ್ಗೆ, ಈ ಟೇಬಲ್ ಗೊತ್ತಿರಬೇಕು, ರೈಟ್. ಈ ಟೇಬಲ್ ಗೊತ್ತಿತ್ತು ಅಂತಂದ್ರೆ ನೀವು ಆನ್ಸರ್ ಮಾಡ್ಬೋದು, ರೈಟ್. ಓಕೆ, ಸೊ ಅದನ್ನ ಬರ್ಕೊಳ್ರಿ, ಇದನ್ನ ಬರ್ಕೊರಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದು. Okay, next question. The pair of equations 3x minus 5y is equal to 7 and minus 7x plus 10y is equal to 7 have unique solution, infinitely many solution, no solution, two solution. So ಈ ಕ್ವಶನ್ ಎದ್ರ ಮೇಲೆ ಡಿಪೆಂಡ್ ಐತಿ? ಈ ಟೇಬಲ್ ಮೇಲೆ ಡಿಪೆಂಡ್ ಐತಿ, ಅವಾಗಲೇ ಹೇಳ್ದಂಗ. ಸೊ ಹಂಗಾರೆ ಈಗ ಏನ್ ಮಾಡ್ಬೇಕು ನಾವು? ಸಿಂಪಲ್ ಆಗಿ ಅದು ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು? a1/a2, b1/b2, c1/c2 ಚೆಕ್ ಮಾಡ್ಬೇಕು. ಸೊ ಚೆಕ್ ಮಾಡ್ರಿ, a1/a2 ಚೆಕ್ ಮಾಡ್ರಿ, b1/b2 ಚೆಕ್ ಮಾಡ್ರಿ, a1/a2 ಏನ್ ಬರುತ್ತೆ ನೋಡ್ರಿ, ಆಮೇಲೆ b1/b2 ಏನ್ ಬರ್ತೈತೆ ನೋಡ್ರಿ, ಆಮೇಲೆ c1/c2 ಏನ್ ಬರ್ತೈತೆ ಚೆಕ್ ಮಾಡ್ಕೊರಿ, ರೈಟ್. ನೀವು ಒಂದ್ ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡಿ ಆನ್ಸರ್ ರೆಡಿ ಮಾಡಿ ಇಟ್ಕೋರಿ, ಆಮೇಲೆ ಕರೆಕ್ಟ್ ಐತಿ ಎಲ್ಲ ಚೆಕ್ ಮಾಡ್ಕೊಳಂತ್ರಿ, ರೈಟ್. ಸೊ ಹಂಗಾರ a1/a2, a1 ವ್ಯಾಲ್ಯೂ ಏನಪ್ಪಾ ಇಲ್ಲಿ? a1 ವ್ಯಾಲ್ಯೂ ನೋಡಿ, ದಿಸ್ ಇಕ್ವೇಶನ್ ಇಸ್ ಇನ್ ದ ಫಾರ್ಮ್ ಆಫ್ a1x ಪ್ಲಸ್ b1y ಪ್ಲಸ್ c1 is equal to 0 ಇದ್ದಂಗೆ. ಇದನ್ನ ನೀವು ಕನ್ವರ್ಟ್ ಮಾಡಿದ್ರೆ ಏನಕ್ಕೈತಿ? ಇದು 3x minus 5y plus 7 ಈ ಕಡೆ ಬಂದಾಗ minus 7 is equal to 0. ಸೊ ಹಂಗಾರೆ ಇಲ್ಲಿ a1 ವ್ಯಾಲ್ಯೂ 3, b1 ವ್ಯಾಲ್ಯೂ minus 5, c1 ವ್ಯಾಲ್ಯೂ minus 7. ಸೊ ಸೆಕೆಂಡ್ ಇಕ್ವೇಶನ್ ಏನೈತಿ ಇಲ್ಲಿ? minus 6x plus 10y plus 7 ಈ ಕಡೆ ಬಂದಾಗ minus 7 is equal to 0. ಸೊ ನೀವು ಡೈರೆಕ್ಟ್ಲಿ ಇಲ್ಲಿ ಏನ್ ಬರ್ಕೋತೀರಿ? a1 is equal to minus 6, b1 is equal to, sorry, a2 ಈಗಿದೆ, a2 equal to minus 6, b2 equal to 10, c2 equal to minus 7. ಸೊ ಈ ತರ ವ್ಯಾಲ್ಯೂಸ್ ಇರ್ತಾವಲ್ಲ, ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಈ ತರ ಬರ್ಕೋರಿ, ಗೊತ್ತಾದ ಡೈರೆಕ್ಟ್ ಆಗಿ ಹಚ್ಬಿಡ್ರಿ, ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 1 ಮಾರ್ಕ್ಸಿಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಬರ್ದು ಸಿಂಪ್ಲಿಫೈ ಮಾಡಿ ತೋರಿಸಿ ನಾನು, ರೈಟ್. ಸೊ a1 ಜಗದಾಗ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ? 3 in the place of a2 minus 6, in the place of b1 minus 5, in the place of b2 10, in the place of c1 value ಇಲ್ಲಿ minus 7, in the place of c2 minus 7, right. ಸೊ ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ಏನಾಕೈತಿ? 3 1 ಜಾ 3, 3 1 ಜಾ 3 2 ಜಾ, we get minus 1/2. this is 5 1 ಜಾ 5 2 ಜಾ, this is also minus 1/2. ಇದು 7 1 ಜಾ 7 1 ಜಾ ಐತಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 1 ಬಂತು, 1 ಕ್ಯಾನ್ ಬಿ ರಿಟನ್ ಆಸ್ 1/1. ಸೊ ಹಂಗಾರ ಒಂದು ಟೈಮ್ ಈಕ್ವಲ್ ಬಂತು, ಒನ್ ಟೈಮ್ ನಾಟ್ ಈಕ್ವಲ್ ಬಂತು. ಅಂದ್ರೆ ಒನ್ ಟೈಮ್ ಈಕ್ವಲ್, ಒನ್ ಟೈಮ್ ನಾಟ್ ಈಕ್ವಲ್ ಅಂತಂದ್ರೆ ಪ್ಯಾರಲಲ್ ಸೊಲ್ಯೂಷನ್, ಪ್ಯಾರಲಲ್ ಲೈನ್ಸ್ ಅಂದ್ರೆ ನೋ ಸೊಲ್ಯೂಷನ್ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಆಪ್ಷನ್ ಯಾವ್ದು ಕೊಟ್ಟ ನಾವು? ನೋ ಸೊಲ್ಯೂಷನ್ ಅಂತ ಐತಲ್ಲ, ಸೊ ಇದನ್ನ ಟಿಕ್ ಮಾಡ್ಕೊರಿ, ನೋ ಸೊಲ್ಯೂಷನ್, ಯಾಕಂದ್ರೆ ಪ್ಯಾರಲಲ್. ಆಮೇಲೆ ನೀವು ಇದ್ರ ಇಷ್ಟೆಲ್ಲಾ ಮಾಡ್ಕೋತ ಕುಂತ್ರೆ ಎಲ್ಲ ಟೈಮ್ ವೇಸ್ಟ್ ಆಕೈತಿ. ನೀವು ಇಲ್ಲೇ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲೇ ದಿಸ್ ಇಸ್ a1, ದಿಸ್ ಇಸ್ b1, ದಿಸ್ ಇಸ್ c1, ದಿಸ್ ಇಸ್ a2, b2, c2, ಪಟಾಪಟ ಇದನ್ನ ಡೈರೆಕ್ಟ್ ಆಗಿ ಇದು ಮಾಡ್ಕೊಂಡ್ಬಿಡ್ರಿ, ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಡ್ರಿ. ಇದೆಲ್ಲ ಬರ್ಕೋತ ಕುಂದ್ರೆ ನೆಸೆಸರಿ ಇಲ್ಲ, ಆದ್ರೂ ಸುಮ್ಮನೆ ಬರ್ ತೋರಿಸ್ತೇವೆ ನಾವು, ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ನಾವು ಬರ್ ತೋರಿಸ್ತೇವೆ. ಇದನ್ನೆಲ್ಲ ಇಷ್ಟೆಲ್ಲ ಏನೈತಿ ನೋಟ್ಸ್ ಒಳಗೆ ಬರ್ಕೊರ್ಬೇಕು ನೀಟಾಗಿ ಇದನ್ನೆಲ್ಲ, ರೈಟ್. ಅದನ್ನ ಬರ್ಕೊಂಡು ಇದನ್ನ ಬರ್ಕೊರಿ. ಇದಾದ್ಮೇಲೆ ಇನ್ನು ಫೋರ್ತ್ ಕ್ವಶನ್, a pair of linear equations is consistent, then the lines will be, and a pair of linear equations consistent. If the pair of linear equation consistent ಅಂದ್ರೆ ಅವೆರಡು ಇಕ್ವೇಶನ್ಸ್ ಕನ್ಸಿಸ್ಟೆಂಟ್ ಆಗ್ಬೇಕಂದ್ರೆ, ಅದೇನು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅದಾವಲ್ಲ ಕನ್ಸಿಸ್ಟೆಂಟ್ ಆಗ್ಬೇಕು ಅಂತಂದ್ರೆ ದೆನ್ ದ ಲೈನ್ಸ್ ವಿಲ್ ಬಿ ಏನಾಗಿರ್ಬೇಕು? ಲೈನ್ ಅವು ಕನ್ಸಿಸ್ಟೆಂಟ್ ಆಗ್ಬೇಕಂದ್ರೆ ಕಂಡೀಷನ್ ಏನು? ಒಂದ್ ಕಂಡೀಷನ್ ಏನೈತಿ? ಕನ್ಸಿಸ್ಟೆಂಟ್, ಒಂದ್ ಸೊಲ್ಯೂಷನ್ ಇದ್ರೆ ಕನ್ಸಿಸ್ಟೆಂಟ್, ಆಮೇಲೆ ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ ಇದ್ರು ಕನ್ಸಿಸ್ಟೆಂಟ್. ಸೊ ನಮ್ ಜನ ಏನ್ ಮಾಡ್ತಾರಂದ್ರೆ ಅರ್ಜೆಂಟ್ ಆಗಿ ಕ್ವಶನ್ ನೋಡಂಗಿಲ್ಲ, ಕ್ವಶನ್ ನೋಡ್ಲಾರ್ದ ಇದು ಕೋಇನ್ಸಿಡೆಂಟ್ ಸರ್, ಕೋಇನ್ಸಿಡೆಂಟ್ ಅಂದ್ರೆ ಕನ್ಸಿಸ್ಟೆಂಟ್, ಯಾಕಂದ್ರೆ ಸೊಲ್ಯೂಷನ್ ಬರ್ತೈತಲ್ಲ, ಒಂದ್ ಸೊಲ್ಯೂಷನ್ ಇರಲಿ ಸಿಕ್ಕಾಪಟ್ಟಿ ಸೊಲ್ಯೂಷನ್ ಇರಲಿ. ಇಲ್ಲಿ ಕೋಇನ್ಸಿಡೆಂಟ್ ಅಂದ್ರೆ ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ತೈತಿ, ಸಿಕ್ಕಾಪಟ್ಟಿ ಸೊಲ್ಯೂಷನ್ಸ್ ಇರ್ತಾವ. ಸಿಕ್ಕಾಪಟ್ಟಿ ಸೊಲ್ಯೂಷನ್ಸ್ ಅಂದ್ರೆ ಟಿಕ್ ಹಾಕ್ಬಿಡ್ರಿ ಸರ್, ಇದು
ಅದು ಬಾಜು ಒಂದು ವರ್ಡ್ ಕೊಟ್ಟನ, ಏನ್ ಕೊಟ್ಟನ, ಆಲ್ವೇಸ್ ಕನ್ಸಿಸ್ಟೆಂಟ್ ಅಂತ ಕೊಟ್ಟನ. ಏನ್ ಕೊಟ್ಟನ, ಆಲ್ವೇಸ್ ಕನ್ಸಿಸ್ಟೆಂಟ್ ಅಂದ್ರೆ ಯಾವಾಗ್ಲೂ ಕನ್ಸಿಸ್ಟೆಂಟ್ ಇರಬೇಕು. ಹಂಗೇನ್ ಕಂಡೀಷನ್ ಇಲ್ಲ, ಸರಿ ಯಾವಾಗ್ಲೂ ಇದೇನಿದೆ ಸರಿ ಏನದು ಯಾವಾಗ್ಲೂ ಕೋಇನ್ಸಿಡೆಂಟೇ ಇರಬೇಕು ಅಂತ ಹೇಳತ್ತಾನ. ಸೊ ಯಾವಾಗ್ಲೂ ಕೋಇನ್ಸಿಡೆಂಟೇ ಇರಕ್ ಹಂಗೇನ್ ಚಾನ್ಸ್ ಇಲ್ಲ. ಯಾಕೆ ಹೇಳ, ಕೋಇನ್ಸಿಡೆಂಟ್ ಇದ್ದಾಗೂ ನಮ್ಗೆ ಕನ್ಸಿಸ್ಟೆಂಟ್ ಬರ್ತೈತಿ, ಆಮೇಲೆ ಇಂಟರ್ಸೆಕ್ಟಿಂಗ್ ಇದ್ದಾಗೂ ನಮ್ಗೆ ಏನ್ ಬರ್ತೈತಿ, ಕನ್ಸಿಸ್ಟೆಂಟ್ ಬರ್ತೈತಿ. ಸೊ ಇವ್ ಆಲ್ವೇಸ್ ಅಂತ ವರ್ಡ್ ಯೂಸ್ ಮಾಡತ್ತಾನ, ಬರಂಗಿಲ್ಲ. ಯಾಕಂದ್ರೆ ಇದು ಇನ್ನೊಂದ್ ಸಿಚುವೇಶನ್ದಾಗ ಯಾವಾಗ ಇಂಟರ್ಸೆಕ್ಟ್ ಇದ್ದಾಗೂ ನಮ್ಗೆ ಏನ್ ಬರ್ತೈತಿ, ಕನ್ಸಿಸ್ಟೆಂಟ್ ಕೊಡ್ತೈತಿ ನನಗೆ ಸೊಲ್ಯೂಷನ್ ಅದು, ರೈಟ್. ಸೊ ಹಂಗಾರ ಇದು ಆಪ್ಷನ್ ಎ ಟಿಕ್ ಹಾಕಂಗಿಲ್ಲ, ಯಾವಾಗ್ಲೂ ಆಲ್ವೇಸ್ ಅಂತ ಬರಂಗಿಲ್ಲ. ಇನ್ನು ಆಪ್ಷನ್ ಬಿ ಪ್ಯಾರಲಲ್ ಅಂತ ಹೇಳತ್ತಾನೋ, ಪ್ಯಾರಲಲ್ ಅಂದ್ರೆ ನೋ ಸೊಲ್ಯೂಷನ್ ಇದ್ದಾಗ ಇನ್ಕನ್ಸಿಸ್ಟೆಂಟ್ ಮ್ಯಾಚ್ ಆಕೈತದ. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಇನ್ನು ಆಪ್ಷನ್ ಸಿ ಆಲ್ವೇಸ್ ಇಂಟರ್ಸೆಕ್ಟಿಂಗ್ ಅಂತ ಹೇಳತ್ತಾನೋ. ಆಲ್ವೇಸ್ ಇಂಟರ್ಸೆಕ್ಟಿಂಗ್ ಅಂತಂದ್ರೆ ಯಾವಾಗ್ಲೂ ಇಂಟರ್ಸೆಕ್ಟ್ ಆಗಿರ್ಬೇಕು. ಓಕೆ, ಇಂಟರ್ಸೆಕ್ಟ್ ಇದ್ದಾಗ ಕನ್ಸಿಸ್ಟೆಂಟ್ ಆಕೈತಿ, ಅವು ಕನ್ಸಿಸ್ಟೆಂಟ್ ಅಂತ ವರ್ಡ್ ಕೊಟ್ಟಾನ, ಇಂಟರ್ಸೆಕ್ಟ್ ಆದ ಕನ್ಸಿಸ್ಟೆಂಟ್ ಆಕೈತಿ, ಓಕೆ. ಬಟ್ ಅವ ಆಲ್ವೇಸ್ ಇಂಟರ್ಸೆಕ್ಟಿಂಗ್ ಅನ್ನತ್ತಾನೋ, ಇಲ್ಲ ಆಲ್ವೇಸ್ ಇಂಟರ್ಸೆಕ್ಟ್ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಕೋಇನ್ಸಿಡೆಂಟ್ ಇದ್ದಾಗೂ ಕನ್ಸಿಸ್ಟೆಂಟ್ ಆಕೈತಿ, ಎರಡು ಸಿಚುವೇಶನ್ ದಾಗ ಕನ್ಸಿಸ್ಟೆಂಟ್ ಆಕೈತದ, ಇದು ಒಂದೋ ಸಿಚುವೇಶನ್ ದಾಗ ಆಕೈತದ ಅನ್ನತ್ತಾನ, ಆಲ್ವೇಸ್ ಇಂಟರ್ಸೆಕ್ಟಿಂಗ್ ಅನ್ನತ್ತಾನ. ಸೊ ದಿಸ್ ಈಸ್ ರಾಂಗ್. ಇನ್ನ ಇದು ಆಪ್ಷನ್ ನೋಡ್ರಿ, ಇಂಟರ್ಸೆಕ್ಟಿಂಗ್ ಆರ್ ಕೋಇನ್ಸಿಡೆಂಟ್ ಯಾವ್ದಾರ ಒಂದಾಗಿರ್ಬೋದು. ಇಂಟರ್ಸೆಕ್ಟಿಂಗ್ ಇದ್ದಾಗರ ಆಗಿರ್ಬೋದು, ಕೋಇನ್ಸಿಡೆಂಟ್ ಇದ್ದಾಗರ ಆಗಿರ್ಬೋದು. ಲೈನ್ಸ್ ಏನ್ ಕೊಡ್ತಾವ ನಮಗ, ಕನ್ಸಿಸ್ಟೆಂಟ್ ಅಂತ ಕೊಡ್ತಾವ ನಮಗ. ಸೊ ನಮ್ದು ಅದೈತಿ ಟೇಬಲ್ ಒಳಗೆ ಏನೈತಿ, ಇಂಟರ್ಸೆಕ್ಟಿಂಗರ ಆಗಿರ್ಬೋದು, ಕೋಇನ್ಸಿಡೆಂಟರ ಆಗಿರ್ಬೋದು, ಏನದ ಇಂಟರ್ಸೆಕ್ಟಿಂಗರ ಆಗಿರ್ಬೋದು. ಅವಾಗ ಏನ್ ಸಿಗ್ತೈತಿ ನಮ್ಗ, ಕನ್ಸಿಸ್ಟೆಂಟ್ ಅಂತ ಸಿಗ್ತೈತಿ. ಓಕೆ, ಸೊ ಇದು ಏನಾಯ್ತು, ಫೋರ್ತ್ ಕ್ವಶನ್ ಆಯ್ತು. ಇವಾಗ ಇದು ಆಪ್ಷನ್ ಯಾವ್ದು, ಡಿ ಬಂತು. ಸೊ ಇದು ಥರ್ಡ್ ಒನ್ ಆಯ್ತು, ಫೋರ್ತ್ ಒನ್ ಆಯ್ತು. ಈಗ ಫಿಫ್ತ್ ಒನ್ ಕ್ವಶನ್ ಒಳಗೆ ಆಪ್ಷನ್ ಏನೈತಿ ಕ್ವಶನ್. ಓಕೆ, ಫಿಫ್ತ್ ಕ್ವಶನ್, ದ ಪೇರ್ ಆಫ್ ಇಕ್ವೇಶನ್ಸ್ x equal to -2 y equal to -4 graphically represents lines which are intersecting at 2,4 ಮತ್ತೆ ಇದು intersecting at -2, -4, intersecting at 4,2, intersecting at -4, -2. ಸೊ ಇದು ಸಿಂಪಲ್ ಆಗಿ ಏನ್ ಹೇಳತ್ತಾನಂದ್ರೆ, ಈ ಪೇರ್ ಆಫ್ ಇಕ್ವೇಶನ್ ಎಲ್ಲಾ ಕಡೆ ಇಂಟರ್ಸೆಕ್ಟಿಂಗ್ ಆಪ್ಷನ್ ಐತಿ ಅಂತಂದ್ರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಎಲ್ಲಾ ಕಡೆ ಇಂಟರ್ಸೆಕ್ಟಿಂಗ್ ಐತಿ, ಈ ಕಡೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನ ಫಾರ್ಮೇಟ್ ಯಾವುದು, ಈ ಫಾರ್ಮೇಟ್ ಕರೆಕ್ಟ್, ಈ ಫಾರ್ಮೇಟ್ ಕರೆಕ್ಟ್. ಸೊ ನೋಡ್ರಿ, ಫಸ್ಟ್ ಆಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ x, y ಓನ್ಲಿ, ಅದು ನಮ್ಗೆ ಗೊತ್ತಿರ್ತೈತಿ. ಸೊ ನಾ ಏನ್ ಹೇಳತ್ತೇನೆ ಅಂತಂದ್ರೆ, ಆಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ x, y. ಅಂದ್ರೆ ಫಸ್ಟ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ x ವ್ಯಾಲ್ಯೂ, ಸೆಕೆಂಡ್ ಟರ್ಮ್ ಆಲ್ವೇಸ್ ಇಂಡಿಕೇಟ್ಸ್ y ವ್ಯಾಲ್ಯೂ. ಸೊ x ವ್ಯಾಲ್ಯೂ ಏನ್ ಕೊಟ್ಟ ನಿಮ್ಗವ, x ವ್ಯಾಲ್ಯೂ -2 ಕೊಟ್ಟಾನ, x ವ್ಯಾಲ್ಯೂ -2 ಬರ್ಕೋರಿ. y ವ್ಯಾಲ್ಯೂ -4 ಕೊಟ್ಟಾನ, y ವ್ಯಾಲ್ಯೂ -4 ಬರ್ಕೋರಿ. ಸೊ ಹಂಗಾರೆ ಆಪ್ಷನ್ ಯಾವ್ದೈತೆ ಹಂಗಾರೆ ಅದನ್ನ ಟಿಕ್ ಮಾಡ್ಕೋರಿ. -2, -4 ಆಪ್ಷನ್ ಯಾವುದು, ಬಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದು ಯಾಕೆ ರಾಂಗ್, ಇಲ್ಲಿ ಎರಡು ಕಡೆ ಪ್ಲಸ್ ಇದೆ. ಸೊ ಕೊಟ್ಟಿದ್ ಬೇರೆ, ಇಲ್ಲಿ ಕೊಟ್ಟಿದ್ ಬೇರೆ. ಇದು ಇನ್ನು 4,2 ಉಲ್ಟಾ ಐತಿ, -4 -2 ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಫಸ್ಟ್ y ಟರ್ಮ್ ಹೇಳತ್ತಾನ, ಇಲ್ಲ ಸೆಕೆಂಡ್ x ಟರ್ಮ್ ಹೇಳತ್ತಾನ, ರಾಂಗ್ ಅದು. ಫಸ್ಟ್ x ಟರ್ಮ್ ಬರಿಬೇಕು, ಸೆಕೆಂಡ್ y ಟರ್ಮ್ ಬರಿಬೇಕು. ಸೊ ಇವು 5 ಕ್ವಶನ್ ಆಯ್ತು. ಸೊ ಹಂಗಾರೆ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು 5 ಕ್ವಶನ್ ಮಾಡೋದು, ರೈಟ್. ಸೊ 5 ಕ್ವಶನ್ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿ ಲೆಸನ್ ಮೇಲೂ ನಾ 5 ಕ್ವಶನ್, ಏನೇ ಇಲ್ಲ ಪ್ರತಿ ಲೆಸನ್ ಮೇಲೂ ಏನೇ ಇಲ್ಲ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 20 ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಒಂದೊಂದು ವಿಡಿಯೋ ಒಳಗೆ 5 ಕ್ವಶನ್ ಅಂತ ಒಂದು 4 ವಿಡಿಯೋ ಮಾಡಿದ್ರೆ ಒಂದು ಅಟ್ಲೀಸ್ಟ್ 20 ಕ್ವಶನ್ಸ್ MCQ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡ್ಕೊಡ್ರಿ. ಥ್ಯಾಂಕ್ ಯು.